ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ದರ್ಶನ್ ಸರ್ ಅವ್ರ ಪಾಡಿಗೆ ಅವರಿದ್ದಾರೆ. ಈ ಮಿನಿ ಗೂಂಡಾಗಳ ನಿಗರಾಟವನ್ನು ನೋಡೋಕ್ಕಾಗ್ತಾ ಇಲ್ಲ. ಮುಚ್ಕೊಂಡಿರಿ, ಮೈಕೈ ಬಗ್ಗಿಸಿ ದುಡೀರಿ, ಈ ರೀತಿಯಾಗಿ ಹೇಳಿರೋದು ಒಳ್ಳೆ ಹುಡುಗ ಪ್ರಥಮ್. ಅದು ಕೂಡ ದರ್ಶನ್ ಅವರ ಅಭಿಮಾನಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿರೋದು. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತೀನಿ ಅಂತ. ಈ ಹಿಂದೆಯೂ ಕೂಡ ಇದೇ ರೀತಿಯಾದಂಥ ಘಟನೆ ನಡೆದಿತ್ತು. ಮಾಧ್ಯಮಗಳಲ್ಲಿ ಮಾತನಾಡುವ ಭರದಲ್ಲಿ ಪೊಲೀಸರು ಏನಾದರೂ ದೊಣ್ಣೆ ನನ್ನ ಕೈಯಲ್ಲಿ ಕೊಟ್ಬಿಟ್ರೆ, ಇದೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಮುಂದೆ ಇರ್ತಕ್ಕಂಥ ಖಾಲಿ ಪೀಲಿ ಪೋಲಿಗಳಿಗೆ ನಾನೇ ಹೊಡೆದು ಮನೆಗೆ ಓಡಿಸ್ಬಿಡ್ತೀನಿ, ದುಡ್ಕೊಂಡು ತಿನ್ನೋಕ್ಕಾಗೋದಿಲ್ವಾ ಅನ್ನೋ ರೀತಿಯಾಗೆಲ್ಲ ಪ್ರಥಮ್ ಅವರು ಮಾತನಾಡಿದ್ರು. ಮನೇಲಿ ಅಪ್ಪ ಅಮ್ಮನ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋದು ನಮಗೆ ಗೊತ್ತಿದೆ, ನೀವು ಪಾಠ ಕಲೀರಿ ಅಂತ ಮತ್ತೆ ಪ್ರಥಮ್ ಅವರಿಗೆ ಅದೇ ದರ್ಶನ್ ಅಭಿಮಾನಿಗಳು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಸ್ನೇಹಿತರೆ, ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂಥ ಅವಾಂತರ ನಡೆದಿರೋದು. ಪ್ರಥಮ್ ಅವರ ವಿರುದ್ಧವಾಗಿ ಹೋಟೆಲ್ನಲ್ಲಿ ದರ್ಶನ್ ಅಭಿಮಾನಿಗಳು ಚಕಾರವನ್ನು ಎತ್ತಿರೋದು, ಒಂದಿಷ್ಟು ಕಿರಿಕಿರಿ ಉಂಟಾಗಿರೋದು, ಮುಜುಗರ ಉಂಟಾಗಿರೋದು. ಆ ವಿಚಾರವಾಗಿ ಈ ರೀತಿಯಾದಂಥ ಪದ ಬಳಕೆ, ಅದು ಕೂಡ ಈ ಮಿನಿ ಗೂಂಡಾಗಳ ನಿಗರಾಟವನ್ನು ನೋಡೋಕೆ ಆಗ್ತಾ ಇಲ್ಲ. ಮುಚ್ಕೊಂಡು ಇರಬೇಕು ಅನ್ನೋ ಮಟ್ಟಕ್ಕೆ ಒಳ್ಳೆ ಹುಡುಗ ಪ್ರಥಮ್ ಅವರು ಹೋಗಿರೋದು. ಇತ್ತೀಚೆಗೆ ಲಾಯರ್ ಜಗದೀಶ್ ಅವರು ಕೂಡ ಇದೇ ದರ್ಶನ್ ಮತ್ತು ಅವರ ಅಭಿಮಾನಿಗಳ ವಿರುದ್ಧವಾಗಿ ಕೆಂಡ ಕಾರ್ತಿರೋದನ್ನು ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ತಾ ಇದ್ದೇವೆ. ಆದರೆ ಒಳ್ಳೆ ಹುಡುಗ ಪ್ರಥಮ್ ಅವರಿಗೆ ಈಗ ಆಗಿದ್ದೇನು, ಏನಾಯಿತು ಘಟನೆ, ಹೋಟೆಲ್ನಲ್ಲಿ ನಡೆದಿದ್ದಾದರೂ ಏನು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿ. ಸುದೀರ್ಘವಾಗಿ ಅವರು ಒಂದು ಪೋಸ್ಟನ್ನು ಕೂಡ ಹಾಕ್ಕೊಂಡಿದ್ದಾರೆ, ಏನೆಲ್ಲ ಆಯಿತು ಅಂತ. ಅವರು ಸಂಜೆ ಒಂದು ಗ್ರಾಮಾಂತರದ ಪ್ರತಿಷ್ಠಿತ ಹೋಟೆಲ್ಗೆ ಆಪ್ತರೊಟ್ಟಿಗೆ ಫ್ರೆಂಡ್ಸ್ ಜೊತೆಗೆ ಊಟಕ್ಕೆ ಅಂತ ಹೋಗಿದ್ದರಂತೆ. ಎಲ್ಲರೂ ಕೂಡ ಊಟ ಮಾಡಲಿಕ್ಕೆ ಕುತ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಕೆಲವೊಬ್ಬರು, ಅಂದರೆ ಅವರು ಹೇಳೋ ರೀತಿಯ ಕಿಡಿಗೇಡಿಗಳು ಮತ್ತು ದರ್ಶನ್ ಅವರ ಅಭಿಮಾನಿಗಳು ಅಂತ ಅವರು ಉಲ್ಲೇಖ ಮಾಡ್ತಾ ಇರೋದು, ಫೋಟೋ ತೊಗೊಳ್ತಾ ಇದ್ರಂತೆ. ಆರಂಭದಲ್ಲಿ ಫೋಟೋ ತೊಗೊಳ್ಬೇಕಾದ್ರೆ ಕ್ಯಾಶುಯಲ್ ಆಗಿ ಪ್ರಥಮ್ ಒಬ್ಬ ನಟ, ಜನಪ್ರಿಯ ನಟ, ಇತ್ತೀಚೆಗೆ ಬಹಳಷ್ಟು ಗುರುತಿಸ್ಕೊಂಡವರು, ಹಾಗಾಗಿ ಫೋಟೋ ತೊಗೊಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಫೋಟೋ ತಗೊಂಡ ನಂತರ ಜೈ ಡಿ ಬಾಸ್ ಅಂತ ಬಲವಂತವಾಗಿ ಅವರೆಲ್ಲರೂ ಕೂಡ ಕೂಗೋಕೆ ಶುರು ಮಾಡಿದ್ದಾರೆ, ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಒಳ್ಳೇದಾಗಲಪ್ಪ ಅಂತ ಆರಂಭದಲ್ಲಿ ಒಳ್ಳೆ ಹುಡುಗ ಪ್ರಥಮ ಹೇಳಿಬಿಟ್ರಂತೆ. ಓಕೆ, ಕೂಗ್ತಾ ಇದ್ದಾರೆ, ನಿಮಗೆಲ್ಲ ಒಳ್ಳೇದಾಗಲಿ, ಆಯಿತು ಅಂತ. ಅದಾದ ನಂತರ ಆ ಕಿಡಿಗೇಡಿಗಳು ಅಶ್ಲೀಲ ಪದವನ್ನು ಬಳಸಲಿಕ್ಕೆ ಮುಂದಾಗಿ ಬಿಟ್ಟಿದ್ದಾರೆ, ಕೈ ಮಿಲಾಯಿಸೋಕ್ಕೂ ಕೂಡ ಮುಂದಾಗಿ ಬಿಟ್ಟಿದ್ದಾರೆ. ಅಲ್ಲಿ ಏನೆಲ್ಲ ಮಾತನಾಡಿದರು ಅಂತ ನಾವು ಸುಮ್ಮನೆ ಒಂದು ಎಕ್ಸಾಂಪಲ್ ಆಗಿ ಒಂದು ಊಹೆ ಮಾಡೋದಾದರೂ ಕೂಡ, ದರ್ಶನ್ ಬಗ್ಗೆ ಆ ರೀತಿಯಾಗಿ ಮಾತಾಡ್ತೀಯ, ಈ ರೀತಿಯಾಗಿ ಮಾತನಾಡ್ತೀಯ, ಹಾಗೆ ಹೀಗೆ ಅವ್ರ ಹೆಸರು ಹೇಳ್ಕೊಂಡು ಬೆಳೆದವನು ನೀನು, ಹಾಗೆ ಹೀಗೆ ಒಂದಿಷ್ಟು ಮಾತುಕತೆಗಳು ಆಗಿರಬಹುದು. ಏಕೆಂದರೆ ದರ್ಶನ್ ಅವರ ಅಭಿಮಾನಿಗಳಿಗೆ ಅದೊಂದು ಯಾವಾಗಲೂ ಕೂಡ ಇರುತ್ತೆ. ಆರಂಭದಲ್ಲಿ ಎಲ್ಲರೂ ಕೂಡ ದರ್ಶನ್ ಅವರ ಹೆಸರು ಹೇಳ್ಕೊಂಡು ಬರ್ತಾರೆ, ಅದಾದಮೇಲೆ ಅವ್ರ ವಿರುದ್ಧವೇ ತಿರುಗಿ ಬೀಳ್ತಾರೆ ಅಂತ. ಪ್ರಥಮ್ ಅವರು ಇತ್ತೀಚೆಗೆ ಈ ವಿಚಾರಗಳಲ್ಲಿ ಏನೇ ಹೇಳಬೇಕಾದ್ರೂ ದರ್ಶನ್ ಬಗ್ಗೆ ಅವರಿಗೆ ಅಪಾರ ಗೌರವ ಇದ್ದರೂ ಕೂಡ ದರ್ಶನ್ ಅಭಿಮಾನಿಗಳ ವರ್ತನೆ ಕಂಡು ಅವ್ರು ಯಾವಾಗಲೂ ಕೂಡ ವಿರೋಧಿಸ್ತಾ ಬರ್ತಾ ಇದ್ದಾರೆ. ಕಂಪ್ಲೇಂಟ್ ಕೂಡ ಕೊಟ್ಟಿದ್ದರು ಈ ಹಿಂದೆಯೂ ಕೂಡ. ಅದೇ ರೀತಿಯಾದಂಥ ಘಟನೆ ಇದು. ಅಶ್ಲೀಲ ಪದಗಳನ್ನು ಬಳಸಿ ಕೈ ಮಿಲಾಯಿಸ್ಲಿಕ್ಕೂ ಕೂಡ ಮುಂದಾಗ್ಬಿಟ್ರಂತೆ. ಅದಾದ ನಂತರ ಅಲ್ಲಿದ್ದಂಥ 8 ಜನ ಬೌನ್ಸರ್ಗಳು ಆ ಗೂಂಡಾಗಳನ್ನು ಎಳೆದು ಹೊರಗೆ ತಳ್ಳಿದ್ರು ಅಂತ ಅವ್ರು ಬರ್ಕೊಂಡಿರೋದು. ಅದಾದಮೇಲೆ ಕ್ಷಮೆಯನ್ನು ಕೂಡ ಕೇಳಿದ್ರಂತೆ, ಬಿಟ್ಟುಬಿಟ್ಟೆ ಅಂತಲೂ ಹೇಳಿದರು. ಜೊತೆಗೆ ಆ ಹೋಟೆಲ್ನ ಎಲ್ಲ ಸಿಬ್ಬಂದಿ ಹಾಗೂ ಮ್ಯಾನೇಜರ್ಗಳು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ, ಮನವಿ ಮಾಡ್ಕೊಂಡ್ಮೇಲೆ, ನಾನು ಯಾಕೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ. ನಮ್ಮ ಪಾಡಿಗೆ ನಾವಿದ್ದೇವೆ, ನಿಮ್ಮ ಪಾಡಿಗೆ ನೀವಿರಿ ಅಂತ ಭಾಳಷ್ಟು ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ದರ್ಶನ್ ಅಭಿಮಾನಿಗಳಿಗೆ. ಮತ್ತೆ ಅದೇ ರೀತಿಯಾದಂಥ ಕಿರಿಕಿಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ದರ್ಶನ್ ಸರ್ ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಯಾವ ತೊಂದರೆನೂ ಕೊಡದೆ ಹೊರಗೆ ಬಂದಿದ್ದಾರೆ. ಚಿಕಿತ್ಸೆಯನ್ನು ಪಡೀಲಿಕ್ಕೆ 6 ವಾರಗಳ ಮಧ್ಯಂತರ ಜಾಮೀನಿನ ಮೇಲೆ ಇದ್ದಾರೆ. ಈ ಮಿನಿ ಗೂಂಡಾಗಳ ನಿಗರಾಟವನ್ನು ನೋಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಹೇಗಿದ್ದರೂ ಹೋಟೆಲಲ್ಲಿ CCTV ಇದೆ, ಇದು ಹೀಗೆ ಮುಂದುವರೆದರೆ ನಾನಂತರೂ ಸುಮ್ಮನೆ ಕೂರೋದೇ ಇಲ್ಲ ಅಂತೇಳಿ ಒಂದು ಎಚ್ಚರಿಕೆ, ಅಂದರೆ ಇದೇ ದರ್ಶನ್ ಅವರ ಅಭಿಮಾನಿಗಳಿಗೆ ವಾರ್ನಿಂಗನ್ನು ಕೂಡ ಕೊಟ್ಟಿರೋದು. ಯಾಕೆಂದರೆ ಅಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ಈಗ ನಾವು ಪ್ರಥಮ ಹೇಳೋ ಮಾತುಗಳನ್ನೆಲ್ಲ ಒಪ್ಪಿಕೊಳ್ಳೋದಕ್ಕೆ ಆಗೋದು ಇಲ್ಲ. ಆದರೆ ಅವರು ಇಷ್ಟು ನಿಖರವಾಗಿ ಹೇಳ್ತಾ ಇರೋದು ಯಾಕೆ ಅಂದರೆ ಅಲ್ಲಿ CCTV ಫುಟೇಜು ಇದೆ, ಏನೆಲ್ಲ ಆಯಿತು, ಯಾರು ಆರಂಭದಲ್ಲಿ ಕೈ ಮಿಲಾಯಿಸ್ಲಿಕ್ಕೆ ಮುಂದಾದರೂ, ಅವ್ರ ವರ್ತನೆಗಳು ಹೇಗಿತ್ತು, ಎಣ್ಣೆ ಹೊಡೆದಿದ್ರಾ ಅಥವಾ ಅವರೇ ಮೈ ಮೇಲೆ ಬೀಳ್ಲಿಕ್ಕೆ ಬಂದ್ರೆ, ಅವೆಲ್ಲವೂ ಕೂಡ CCTV ಫುಟೇಜ್ಗಳನ್ನು ನೋಡೋದು ಗೊತ್ತಾಗುತ್ತೆ. ಒಂದು FIR ಆಗಿಬಿಟ್ರೆ ಅವರೆಲ್ಲ ಕರೆಸಿ ಒಂದು ಕ್ಲಾಸನ್ನು ಕೂಡ ಪೊಲೀಸ್ನವ್ರು ತೆಗೆದುಕೊಳ್ತಾರೆ. ತಪ್ಪು ಯಾರದ್ದು ಅಂತ ಗೊತ್ತಾಗುತ್ತೆ ಅನ್ನೋ ಉದ್ದೇಶವಾಗಿ ಅಲ್ಲಿ CCTV ಫುಟೇಜ್ ಇದೆ, ನಾನಂತರೂ ಸುಮ್ಮನೆ ಕೂರೋದಿಲ್ಲ ಅಂತಲೂ ಕೂಡ ಹೇಳಿದರು. ಅದ್ರ ಮುಂದುವರೆದು
ದರ್ಶನ್ ಸರ್ ಅವ್ರ ಪಾಡಿಗೆ ಅವರಿದ್ದರು, ಈ ಮಿನಿ ಗೂಂಡಾಗಳು ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅನಿಸುತ್ತೆ ಅಂತ. ಅಂದರೆ ದರ್ಶನ್ ಕೂಡ ನೆಮ್ಮದಿಯಾಗಿರೋದಕ್ಕೆ ಈ ಫ್ಯಾನ್ಸ್ಗಳೇ ಬಿಡೋದಿಲ್ಲ ಅಂತ ಅನಿಸುತ್ತೆ. ಅಂದರೆ ಏಕೆಂದರೆ ಎಷ್ಟೆಲ್ಲ ನೆಗೆಟಿವ್ ಅಫೆಕ್ಟ್ ಆಗ್ಬೋದು ನಾವೆಲ್ಲರೂ ಕೂಡ ಊಹೆ ಮಾಡ್ಕೋಬೇಕು. ಆರಂಭದಲ್ಲಿ ಅವರು ಹೊರಗೆ ಬಂದ ತಕ್ಷಣವೇ ಅಭಿಮಾನಿಗಳಿಗೆ ಒಂದು ರಿಕ್ವೆಸ್ಟನ್ನು ಅವರ ಮನೆಯವರು ಜೊತೆಗೆ ಅವರ ಮಗ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಒಂದು ಅತಿರೇಕದ ವರ್ತನೆಗಳು ನಮ್ಮ ತಂದೆಗೆ ತೊಂದರೆ ಆಗಬಹುದು ಅಂತ, ಜೊತೆಗೆ ವಿಜಯಲಕ್ಷ್ಮಿ ಅವರು ತನ್ನ ಪತಿಗೆ ತೊಂದರೆ ಆಗ್ಬೋದು, ಸ್ವಲ್ಪ ಡೀಸೆಂಟನ್ನು ಮೇಂಟೈನ್ ಮಾಡಿ ಅಂತ. ಈಗ ಎಲ್ಲವೂ CCTV ಯಲ್ಲಿ ರೆಕಾರ್ಡ್ ಆಗಿದೆ ಅಂತ ಪ್ರಥಮ್ ಅವರು ಹೇಳ್ತಾ ಇರೋದು. ಒತ್ತಾಯದಿಂದ ಜೈ ಡಿ ಬಾಸ್ ಅನಿಸೋದು, ಅಂದರೆ ಜೈ ಡಿ ಬಾಸ್ ಅಂತ ಹೇಳಿ ಅಂತ ಪ್ರಥಮ್ ಅವರಿಗೆ ಹೇಳಿರ್ಬೋದು ಅಲ್ಲಿ, ಅದಕ್ಕೋಸ್ಕರ ಅವ್ರು ಬರ್ಕೊಂಡಿದ್ದಾರೆ. ಅಶ್ಲೀಲ ಪದ ಬಳಸೋದು ನೋಡೋಕ್ಕೆ ಇರೋಕ್ಕಾಗಲ್ಲ. ನಾನು ಒಂದು ಕಂಪ್ಲೇಂಟ್ ಕೊಟ್ಟರೆ ನೀವೆಲ್ಲರೂ ಕೂಡ ಕಂಬಿ ಎಣಿಸ್ಬೇಕಾಗತ್ತೆ, ಮುಚ್ಕೊಂಡು ಮೈ ಬಗ್ಗಿಸಿ ದುಡಿದು ಚೆನ್ನಾಗಿ ಬದುಕಿ ಅಂತ ಹೇಳಿ ದರ್ಶನ್ ಅವರು ಒಂದು ಸುದೀರ್ಘ ಸಾಲುಗಳಲ್ಲಿ ಇದೇ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿರೋದು. ಆ ಸಾಲುಗಳನ್ನು ಅವರು ಎಕ್ಸ್ ಖಾತೆಯಲ್ಲಿ ಹಾಕ್ಕೊಳ್ಳೋದಲ್ಲದೆ ದರ್ಶನ್ ಅವರ ಹೆಸರನ್ನು ಕೂಡ ಟ್ಯಾಗ್ ಮಾಡಿದ್ದಾರೆ. ಇನ್ನೂ ನಾವು ಅಲ್ಲಿ ಉಲ್ಲೇಖ ಮಾಡಿ ನೋಡಬೇಕು, ಗಮನಿಸಬೇಕು, ಪೇಯ್ಡ್ ಫ್ಯಾನ್ಸ್ ಅಂತಲೂ ಕೂಡ ಟ್ಯಾಗ್ ಮಾಡಿದ್ದಾರೆ. ದರ್ಶನ್ ಅವರ ಪೇಯ್ಡ್ ಫ್ಯಾನ್ಸ್ಗಳಿವರು ಅನ್ನೋ ರೀತಿಯಾಗೂ ಕೂಡ ಒಂದು ಹ್ಯಾಶ್ಟ್ಯಾಗನ್ನು ಹಾಕಿದ್ದಾರೆ. ಅದರ ಅರ್ಥ ಬೇರೆ ರೀತಿಯಾಗಿ ಕೊಡುತ್ತೆ, ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಇಷ್ಟಕ್ಕೆ ಸುಮ್ಮನಾಗದಂಥ ಪ್ರಥಮ್ ಇದು 2ನೇ ಬಾರಿ ಆಗ್ತಾ ಇರೋದು. ನಾನು ಒಂದು ಕಂಪ್ಲೇಂಟ್ ಕೊಟ್ಟರೆ ಜೈಲ್ ಕೇಸ್ ಅಂತ ನೀವೆಲ್ಲರೂ ಕೂಡ ಅಲಿಬೇಕಾಗತ್ತೆ. ಅಲ್ಲಿದ್ದಂಥ 4 ಪುಡಿ ರೌಡಿಗಳ ಫ್ಯಾಮಿಲಿ ನೆನಪಿಸ್ಕೊಂಡು ಸುಮ್ಮನೆ ಇದ್ದೀನಿ. ಕಿರ್ಚಾಡಿದ್ದ ವಿಡಿಯೋ, ಮಿಸ್ಬಿಹೇವ್ ಮಾಡಿದ್ದು ಎಲ್ಲವೂ ಕೂಡ ಇದೆ. ಸುಮ್ಮನೆ ಮುಚ್ಕೊಂಡಿರೋಕ್ಕೆ ಏನು ರೋಗ ನಿಮಗೆ ಅಂತ ಇದೇ ದರ್ಶನ್ ಅವರ ಅಭಿಮಾನಿಗಳು, ಅಂದರೆ ಅಲ್ಲಿ ಅಭಿಮಾನಿಗಳ ರೀತಿಯಾಗಿ ವರ್ತಿಸಿದ್ರಲ್ವಾ, ಆ ಕಿರ್ಚಾಡಿದ್ದು, ಜೊತೆಗೆ ಮಿಸ್ಬಿಹೇವ್ ಮಾಡಿದ್ದು, ಅಶ್ಲೀಲ ಪದಗಳನ್ನು ಬಳಸಿದ್ದು, ಅದೆಲ್ಲದರ ಕುರಿತಾಗಿ ಹೇಳ್ಕೊಂಡಿರೋದು. ಜೊತೆಗೆ ಸುಮ್ಮನೆ ಮುಚ್ಕೊಂಡಿರೋಕ್ಕೆ ಏನರ ರೋಗ ನಿಮಗೆ, ಬದುಕು ಒಂದು ಸುಂದರವಾದದ್ದು, ಹಾಳು ಮಾಡ್ಕೋಬೇಡಿ ಅಂತ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಅದೆಲ್ಲವೂ ಕೂಡ ಜೊತೆಗೆ ಜೈ ಡಿ ಬಾಸ್ ಅನ್ನೋದು ಎಲ್ಲ ಎಕ್ಸ್ ಖಾತೆಯಲ್ಲಿ ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲದನ್ನೂ ಕೂಡ ನಿಖರವಾಗಿ ಬರ್ಕೊಂಡಿರೋದು. ಸ್ನೇಹಿತರೆ, ಇದೆಲ್ಲವನ್ನು ನಾವು ಗಮನಿಸಿದಾಗ ಒಂದು ಕಡೆ ದರ್ಶನ್ ಅಭಿಮಾನಿಗಳು ದರ್ಶನ್ ಅವ್ರನ್ನ ಪದೇ ಪದೇ ಇದೇ ರೀತಿಯಾಗಿ ಸಂಕಷ್ಟಕ್ಕೆ ತಳ್ಳುತ್ತಾ ಇದ್ದಾರೆ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಪ್ರಥಮ್ ಅವರು ಆರಂಭದಿಂದಲೂ ಕೂಡ ದರ್ಶನ್ ಅವ್ರ ಬಗ್ಗೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನೇ ಆಡ್ತಾ ಬಂದಿದ್ದಾರೆ. ಜೊತೆಗೆ ಚಿತ್ರರಂಗದಲ್ಲಿರ್ತಕ್ಕಂಥ ಕಲಾವಿದರಿಗೆ ದರ್ಶನ್ ಬಗ್ಗೆ ಒಂದು ಅಭಿಮಾನ ಯಾವಾಗಲೂ ಕೂಡ ಇದ್ದೇ ಇದೆ. ಆದರೆ ಈ ಅಭಿಮಾನಿಗಳು ಅದನ್ನು ಅತಿರೇಕದ ಅಂಧಾಭಿಮಾನವನ್ನೆಲ್ಲೋ ತೋರಲಿಕ್ಕೆ ಹೋಗಿ ಈ ರೀತಿಯಾದಂಥ ತೊಂದರೆಗಳನ್ನು, ಎಡವಟ್ಟುಗಳನ್ನು, ಅವಾಂತರಗಳನ್ನು ಸೃಷ್ಟಿ ಮಾಡಿಬಿಡ್ತಾರೋ ಏನೋ ಅಂತ ಅನಿಸ್ಬಿಡುತ್ತೆ. ಅದಾದರೂ ಕೂಡ ಈಗ ಅವ್ರು ಹಾಕಿರ್ತಕ್ಕಂಥ ಎಕ್ಸ್ ಖಾತೆಯಲ್ಲಿ ಹಾಕಿರ್ತಕ್ಕಂಥ ಪೋಸ್ಟ್ಗಳಿಗೆ ಮತ್ತೀಗ ದರ್ಶನ್ ಅಭಿಮಾನಿಗಳು ತಿರುಗಿ ಬಿದ್ದಿರೋದು. ಲೇ ಪ್ರಥಮ್, ನಿಮಗೆ ತಾಕತ್ತಿದ್ದರೆ ಯಾರು ನಿಂಗೆ ಬೈತಾವ್ರೋ ಅವ್ರ ಮೇಲೆ ನೀನು ಕಂಪ್ಲೇಂಟ್ ಕೊಡೋ, ಅದನ್ನು ಬಿಟ್ಟು ದರ್ಶನ್ ಅವ್ರಿಗೆ ಯಾಕೆ ಟ್ಯಾಗ್ ಮಾಡ್ತೀಯಾ, ತುಕಾಲಿ ನನ್ನ ಮಗನೇ ಅಂತ ಈ ರೀತಿಯಾಗಿ ಅವರು ಕೂಡ ಕೆಟ್ಟ ಅವಾಚ್ಯ ಪದಗಳನ್ನು ಬಳಸ್ತಾ ಇದ್ದಾರೆ. ಅರ್ಧ ಹುಚ್ಚ ಆಗಿದೆಯಾ, ಹೋಗಿ ಶಾರ್ಟ್ ಫಿಲಮ್ ಆದರೂ ಮಾಡಿ ಹೋಗು ಅಂತ ಒಂದಿಷ್ಟು, ಜೊತೆಗೆ ಪಬ್ಲಿಸಿಟಿಗೆ ಮಾಡಲಿಕ್ಕೆ ಹೋಗ್ತಾ ಇದೆಯಾ ಅಂತ ಒಂದಿಷ್ಟು, ಜೊತೆಗೆ ಕೆಲವೊಬ್ಬರು ದೊಡ್ಡ ಮನೆ ಹೆಸರುಗಳನ್ನು ಕೂಡ ತೆಗೆದುಕೊಂಡು ಇನ್ನೇನೇನೋ ಮೆಸೇಜ್ಗಳನ್ನು, ಕಮೆಂಟ್ಸ್ಗಳನ್ನು ಹಾಕ್ತಾಯಿದ್ದಾರೆ. ಅದೆಲ್ಲವನ್ನು ಕೂಡ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದೇನೇ ಇರಲಿ, ಹೊರಗೆ ಬಂದಿದ್ದಾರೆ, 6 ವಾರಗಳ ಚಿಕಿತ್ಸೆ ಪಡೀತಾ ಇದ್ದಾರೆ. ಇವೆಲ್ಲ ಘಟನೆಗಳಿಂದ ಮತ್ತೆ ಅವ್ರಿಗೆ ತೊಂದರೆ ಆಗಬಾರ್ದು, ಅವರೊಂದು ಚಿಕಿತ್ಸೆಯನ್ನು ಮುಗಿಸ್ಕೊಂಡು ಮತ್ತು ವಾಪಸ್ ಜೈಲಿಗೆ ಹೋಗುವಂತ ಆಗಬೇಕು ಅನ್ನೋದಷ್ಟೇ ನಮ್ಮೆಲ್ಲರ ಆಶಯ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.